ಅಲ್ಲೊಂದು ಬ್ಲಾಗ್ ಇಲ್ಲ. ಒಂದೇ ಮನೇಲಿ ಇದ್ದಿದ್ರು ಬ್ಲಾಗರ್ ಇದ್ರೆ ಇದೇ ಪರಿಸ್ಥಿತಿ ಆಗೋದು. ಇದು ನಮ್ಮ ಚೈತ್ರಕ್ಕ ಅವರ ಸನ್ ಅಂತೆ ಅಂತ ಹೇಳ್ತಾವನ್ ಎಲ್ರ ಹತ್ರನು. ಮುದ್ದಣ್ಣನ ರೂಮ್ ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ಮದ್ವೆ ಅಂದ್ರೆ ಆಂಟಿ ಅಂದ್ರೆ ಕರೆದು ಅಂಕಲ್ ತಾತ ಅಂತ ಕರೆಯಕತ್ತ, ನಿಮ್ಮನ್ನ ಅಜ್ಜಿ ಅಂತ ಕರೆಯಕ್ಕಾಗತ್ತಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು, ಯಾವಾಗಲೂ ನಾನು ಗ್ರೌಂಡ್ ಫ್ಲೋರಲ್ಲೇ ಇರ್ತೀನಿ, ಮೇಲ್ಗಡೆ ಬರೋದೇ ಇಲ್ಲ. ಸೊ ವ್ಲಾಗ್ ಮಾಡೋಣ ಅಂತಲೇ ಮೇಲೆ ಬಂದಿದ್ದೀನಿ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡುವ. ಇದರಲ್ಲಿ ಗ್ರಾಸ್ ಇತ್ತು, ಎಲ್ಲ ಗುಡ್ಡ ಚಂಪು ಗಲೀಜ್ ಮಾಡಿ, ಗುಂಡ ಚಂಪು ಅಂದ್ಬಿಟ್ಟು ನನ್ನ ಹತ್ರ ಇದೆಯಾ ಗಲೀಜ್ ಮಾಡಿ ತೆಗ್ದಾಕೊಳ್ಳೆ ಇವಳು. ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀರಾ ಮೇಡಮ್? ನಾವು ನೀವು ಬರಲ್ಲ ಎಲ್ಲಿಗೆ? ನಿಮ್ಗೆ ಗೊತ್ತೇ ಆಚೆ ಆಚೆ ಹೋಗ್ತಾ ಇದ್ದೀವಿ. ಎಸ್, ಈ ಫೋಟೋ ಒಚ್ಚರಿಗಾಗೈತೆ, ಅದನ್ನು ಸರಿ ಮಾಡಿದ್ರ ನೋಡು, ಚೆನ್ನಾಗೈತೆ. ಕ್ರಾಸ್ ಆಗಿದೆ ಅಂತ, ಯಾಕಂದ್ರೆ ಅದು ತುಂಬಾ ವೆಯ್ಟ್ ಇದೆ ಅಲ್ಲ, ಡ್ರಿಲ್ಲಿಂಗ್ ಮಾಡಿಸ್ಬಿಟ್ಟೇನೆ ಅಷ್ಟೇ. ಸುಮ್ಮನೆ ಹಂಗೆ ಫಿಕ್ಸ್ ಮಾಡಿರೋದು ಅಷ್ಟೇ. ನೀಟಾಗಿ ಹಿಂಗಂದ್ರೆ ಬಿದ್ದೋಯ್ತದ? ಒಂದೇ ಒಂದು ಮಳೆ ಹಾಕಿ ನಿಲ್ಸಿರೋದು, 2 ಮಳೆ ಹಾಕ್ಬೇಕು ಅದಕ್ಕೆ. ಅಯ್ಯೋ, ಹಿಂಗೆ ಜಾರ್ಕತ್ತೈತೆ. ಆದ್ರೆ ಇದಾಗಿಲ್ಲ, ಮಾಡಿ ನಿಲ್ಸೋಣ ಅಂತ ಒಂದು ಮಳೆ ಹಾಕಿ ಮಾಡೋದಾಗಿದೆ. ಬಂದ್ಬಿಟ್ಟು ನೀಟಾಗಿ ಕಾರ್ಪೆಂಟರ್ದೆಲ್ಲ ಹಾಕ್ಸ್ಬೇಕು. ಎಸ್, ನಮ್ಮ ಅಣ್ಣ ಎಲ್ಲಿ? ಇಲ್ಲೇ ಸೋಫಾ ಮೇಲೆ ಇರಬೇಕಲ್ಲ, ಅವನೇ. ನೋಡಿ, ನಮ್ಮ ಅಣ್ಣ ಬಂದ ತಕ್ಷಣ ಮೀನುಗಳೆಲ್ಲ ಮೇಲೆ ಬಂದ್ಬಿಡ್ತಾವಂತೆ. ನಿನ್ ಗುರ್ತಿಡಿತೈತ ಅದು? ಅಲ್ಲೊಂದು ಬ್ಲಾಗ್ ಇಲ್ಲ. ಒಂದೇ ಮನೇಲಿ ಇದ್ದಿದ್ರು ಬ್ಲಾಗರ್ ಇದ್ರೆ ಇದೇ ಪರಿಸ್ಥಿತಿ ಆಗೋದು. ಏನಾದ್ರು ಕಂಟೆಂಟ್ ಇದ್ರೆ ಯೂಶಲಿ ಅವಳು ಮಾಡ್ಬೇಕಾದ್ರೆ ನಾನು ಮಾಡಲ್ಲ, ಇವತ್ತು ವಿಧಿ ಇಲ್ಲ, ಮಾಡ್ಲೇಬೇಕಾಗಿದೆ. ಸೇಮ್ ಗೈಸ್, ಅವಳದ್ದು ಹೇಳಿದ್ಲಲ್ಲ ಅದೇ ಗೈಸ್. ಇದೊಂದೇ ನಮ್ಮ ಮನೇಲಿ ಒಂದು 3 ವರ್ಷ 4 ವರ್ಷದಿಂದ ಇರೋದಂದ್ರೆ ಎಲ್ಲ ಹೊಸ ಮೀನುಗಳು. ಪಾಪ ಅದು ಒಂದೇ ಇತ್ತು, ಅದಕ್ಕೆ ಎಲ್ಲ ಫ್ರೆಂಡ್ಗಳನ್ನ ಬಿಟ್ಟಿದ್ದೀವಿ. ಎಷ್ಟಂದೆ? 5-6 ಮೀನಿದೆ. ಹಲೋ ಗುಂಡಸ್. ಆಯಿಲಿ ಸ್ಕಿನ್ ಇದ್ದರೆ ರಿಯಲ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಎಲ್ಲ ಥರದ ಆಯಿಲ್ ಫ್ರೀ ಕ್ರೀಮ್ಸು, ಸಿರಮ್ಸು ಆ್ಯಂಡ್ ಬ್ಲಾಟಿಂಗ್ ಪೇಪರ್ಸ್ನೆಲ್ಲನೂ ಯೂಸ್ ಮಾಡಿ ಆಯಿತು 5 to 10 minutes ಒನ್ಸ್, ಬಟ್ ನಥಿಂಗ್ ರಿಯಲಿ ವರ್ಕ್ಡ್. ಸೊ ನಾನು ಫೇಸ್ ಮಾಡ್ತಿದ್ದಂಥ ಆಯಿಲಿ ಆ್ಯಂಡ್ ಗ್ರಿಸಿ ಸ್ಕಿನ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ದಟ್ ಈಸ್ ಡರ್ಮಾಕೋ their 10% ವಿಟಮಿನ್ ಸಿ ಸಿರಮ್. ಸೊ ಇದರಲ್ಲಿ ಪವರ್ ಆಫ್ 2 ಆ್ಯಕ್ಟಿವ್ಸ್ ಇರುತ್ತೆ, ದಟ್ ಗಿವ್ಸ್ ರೇಡಿಯಂಟ್ ಗ್ಲೋ ಆ್ಯಂಡ್ ಆಯಿಲ್ ಫ್ರೀ. 10% ವಿಟಮಿನ್ ಸಿ ಹಾಗೂ 5% ನಿಯಾಸಿನಮೈಡ್ ಇದೆ. ಆ್ಯಂಡ್ ಇದರಲ್ಲಿ ರೆಗ್ಯುಲೇಟ್ಸ್ ಸೆಬಮ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು, ಆ್ಯಂಡ್ ಕಂಟ್ರೋಲ್ಸ್ ಆಯಿಲ್. ದಿಸ್ ಈಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್, ಡಿಸೈನ್ಡ್ ಬೈ ಡರ್ಮಟಾಲಜಿಸ್ಟ್. ವಿಟಮಿನ್ ಸಿ ಈಸ್ ಫಾರ್ ರೇಡಿಯಂಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್. ನಿಯಾಸಿನಮೈಡ್ ರೆಗ್ಯುಲೇಟ್ಸ್ ಸೆಬಮ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಆಲ್ ದ ಪ್ರಾಡಕ್ಟ್ಸ್ ಬೈ ಡರ್ಮಾಕೋ ಆರ್ ಫ್ರೇಗ್ರೆನ್ಸ್ ಫ್ರೀ. ಬೆಟಡೈನ್ ಟೆಸ್ಟ್ ಯಾಕಪ್ಪ ಮಾಡೋದು ಅಂತಂದರೆ, ಎಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಸಿರಮ್ ದಟ್ ಕಲರ್ಲೆಸ್ ಸೊಲ್ಯೂಷನ್ ಪ್ರೂವ್ಸ್ 10% ವಿಟಮಿನ್ ಸಿ ಈಸ್ ಪೊಟೆಂಟ್ ಆ್ಯಂಡ್ ಎಫೆಕ್ಟಿವ್ ಫಾರ್ ಯುವರ್ ಸ್ಕಿನ್ ಅಂತ. ಯು ಕ್ಯಾನ್ ಯೂಸ್ ದ್ಯಾಟ್. ಡರ್ಮಾಕೋ ಅವರು ಈ ವರ್ಷ 20,000ಗಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳಿಗೆ ಎಂಪವರ್ಡ್ ಮಾಡಿಕೊಟ್ಟಿದ್ದಾರೆ. ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್. ಎವ್ರಿ ಟೈಮ್ ಯು ಬೈ ಫ್ರಮ್ ದೆಮ್, ದೇ ವಿಲ್ ಲಿಂಕ್ ಯುವರ್ ಆರ್ಡರ್ ಟು ಎ ಚೈಲ್ಡ್ ದಟ್ ಹೆಲ್ಪ್ ಎಜುಕೇಟ್ ಅಲಾಂಗ್ ವಿತ್ ಭೂಮಿ ಅಂತಲೇ ಹೇಳ್ಬೋದು. ಯೂಸ್ ಮೈ ಕೂಪನ್ ಕೋಡ್ NIKHIL2025 ಟು ಗೆಟ್ 20% ಆಫ್ ಆನ್ ದರ್ ಅಫಿಷಿಯಲ್ ವೆಬ್ಸೈಟ್. ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಪರ್ಪಲ್. ಆಲ್ಸೋ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಚೆಕ್ಔಟ್. ರೆಡಿಯಾಗಿ ಬಂದು ಬಟ್ಟೆ ಒಣಗಾಕ್ತಾ ಇದ್ದೀವಿ. ಪಾಪ ಮುತ್ತಣ್ಣ ಒಂದು ರೌಂಡ್ ಹಾಕ್ಬಿಟ್ಟು ಹೋಗಿದೆ, ನೆನ್ನೆ ನೈಟು ಒಣಗಾಕ್ಬಿಟ್ಟು ಇದನ್ನ ಒಣಗಿಸ್ಬಿಡ್ತಾರೆ. ಈಗ ನಾನು ಒಣಗಾಕೋದು, ಅವಳ ಬಟ್ಟೆ ಒಗ್ಯಾಕಾಕೋದು. ಶಿಫ್ಟ್ ವೈಸು, ನಿಮ್ಮ ಶಿಫ್ಟ್ ಅನ್ನೋ ನಮ್ಮ ಶಿಫ್ಟು, ನಮ್ಮ ಮನೇಲಿ ಎಷ್ಟು ಬಟ್ಟೆ ಒಗೆಯೋದಂದ್ರೆ ಯಪ್ಪ ದೇವ್ರೆ. ಆ 3 ಫ್ಲೋರ್ ಹತ್ಕೊಬರಕ್ಕೆ ನಂಗೆ ಕಷ್ಟ, ಅದಕ್ಕೆ ನಾನು ವಾರಕ್ಕೆ ಒಂದ್ಸಲ ಒಗಿತೀನಿ. ತಂದು ಹಾಕಿರ್ತೀನಿ, 1 ರೌಂಡ್ ಹಿಂಗೆ ಒಣಗಾಕಿರ್ತಾರೆ. ಇಲ್ಲ ಅವಳೆ ಹಾಕೋದು. ಒಂದ್ಸರಿ ತಾನೆ ಎತ್ಕೊಬರೋದಾನೋ, ಒಂದ್ಸರಿ ಮಾತ್ರ ಹಾಕಿದೆ, ನಾನೇ ಎತ್ಕೊ ಬಂದಿದ್ದೆ, ನೀವು ಇರ್ಲಿಲ್ಲ ಅಂತ. ಒಣಗಾಯ್ತು? ಯಾವಾಗ ಹಾಕಿದ್ದು? ಬೆಳಗ್ಗೆ ಹಾಕಿ. ಅಣ್ಣ ಏನೋ ಏನಿಲ್ಲ.
ಅದ ನೋಡು ಧೀರ 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 ಧೀ ಸುಲ್ತಾನ. ನಾನು ಏನಕ್ಕೆ ಹೇಳಿ ಚಪ್ಪಲಿ ಮೇಲೆ ಇಟ್ಕೊಂಡಿರೋದೊಂದು ಈ ಬಟ್ಟೆ ಒಣಗಾಕಕ್ಕಾಗಲ್ಲ ಇಲ್ಲಿ. ನಾನು ರೂಮ್ ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ಇದೇ ಮುತ್ತಣ್ಣನ ರೂಮು. 2 ಮಂಚ ಇದ್ರು ಮಂಚದ ಮೇಲೆ ಮಲ್ಗಲ್ಲ ಇವಣ್ಣ. ಯಾಕಣ್ಣ ಕೆಳಗೆ ಓಹೋ ಇಲ್ಲಿ ಏನು ಮ್ಯಾಚ್ ಹಾಕೊಳ್ಳೋದು, ಸೌಂಡ್ ಕೊಟ್ಕೊಳ್ಳೋದು, ನೋಡೋದು. ಇರಿ ಈ ಕಡೆಯಿಂದ ತೋರಿಸ್ತೀನಿ ಹೆಂಗೈತೆ ಅಂತ. ಹೆಂಗ್ ಇಟ್ಕೊಂಡೈತಿ ನೋಡಿ. ನೋಡಿ ಗೈಸ್, ವಾಶ್ರೂಮ್ ತೋರಿಸ್ಲಾ? ಸರಿ ಗೈಸ್, ಅವನೇ ಹಾಕೊಂಡು ಮಲ್ಗವನೇ ರತ್ನ. ಟಕ್ಕಿ ಶೆಕೆ ಮಲ್ಗೋನೆ ಫ್ಯಾನ್ ಆನ್ ಮಾಡ್ಕೊಂಡು. ನಾನು ಸಿಟಿಗೆ ಬಂದು ಒಂದು ಶಾಪಲ್ಲಿ ಅಕ್ಕ ಏನೇನೋ ನಮಗೆ ಮಾಡೋಕ್ಕೆ ತಗೊಂಡಿದ್ದಾಳೆ. ಏನಿಲ್ಲ, ನಿಶಾ ಅವ್ರಿಗೆ ವ್ಯಾಕ್ಸ್ ನಮ್ಮ ಮನೇಲಿ ವ್ಯಾಕ್ಸ್ದು ಏನಂತಾರೆ ಹೀಟರ್ ತಗೊಂಡು 1-2 ವರ್ಷ ಆಗೈತೆ, ಬಟ್ ಯೂಸೇ ಮಾಡಿಲ್ಲ. ಸೊ ಹಂಗಾಗಿ ನಾನು ವ್ಯಾಕ್ಸ್ ಮಾಡೋದು ಹೆಂಗೆ ಅಂತ ಕಲ್ತಿದ್ದೀನಿ. ಹಂಗಾಗಿ ನಿಶಂಗ್ ಮಾಡೋಣ ಅಂದ್ಬಿಟ್ಟು ನಾನು ನನಗೆ ಟ್ರಯಲ್ ಮಾಡ್ತಾ ಇದ್ದಾಳೆ. ಯಾರ್ಯಾರು ಟ್ಯಾನ್ ಆಗಿದ್ದೀರಾ ಈ ಬಿಸಿಲಲ್ಲಿ ಅವ್ರಿಗೆಲ್ಲ ಟ್ಯಾನ್ ಹಾಕೋಣ ಅಂದ್ಬಿಟ್ಟು ಟ್ಯಾನ್ ತಗೊಂಡು. ಮುದ್ದಣ್ಣ ನಿನ್ಗೆ ಬೇಕಾಗಿರೋದು ಕೇಳಿದ್ಲು, ಬಟ್ ಚೆನ್ನಾಗಿರ್ಲಿಲ್ಲ ಅಲ್ಲಿ ಟೂಲ್ಸ್. ಸೊ ಬಂದ್ವಿ. ಸೊ ಹಂಗೆ ಇಲ್ಲಿ ಏನು ಸ್ಟಿಕ್ಕು ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲ ತಗೊಂಡಿದ್ದೀನಿ. ಮಾಡಿ ಯಾಕೆ ಎಳ್ದಾಕ್ಬಿಡೋದೆ. ಈಗ ಎಲ್ಲಿಗೆ ಪಯಣ? ಇವಾಗ ಏನಾದ್ರು ಕುಡಿಬೇಕು. ಅಪ್ಪ ಇಂಥ ಬಿಸಿಲು ನೋಡಿ, ಇರಕ್ಕಾಗಲ್ಲ. ಅಪ್ಪುಮ್ಮ ಆಯ್ತು, ಆಡಿಯನ್ಸ್ನ ನೋಡು, ಯಾರನ್ನೂ ನೋಡ್ಬೇಡ. ಇದು ನಮ್ಮ ಚೈತ್ರಕ್ಕ ಅವರ ಸನ್ ಅಂತೆ ಅಂತ ಹೇಳ್ತಾವನ್ ಎಲ್ರ ಹತ್ರನು. ಸನ್ನೇನಾಕ ಚೈತ್ರಕ್ಕನ್ ತೋರ್ಸಂಗಿಲ್ಲ, ಹಂಗಾಗಿ ಅವ್ರ ಮಗನ್ ತೋರಿಸ್ತೀನಿ. ಅಟ್ಲೀಸ್ಟ್ ನಿನ್ನ ನೋಡಿ ಚೈತ್ರಕ್ಕೆ ಹೆಂಗವ್ರೆ ಅಂತ ಗೊತ್ತಾಗ್ಲಿ. ತೆಗಿ. ಸೇಮ್ ಹಿಂಗೆ ಇರೋದು ನೋಡಿ ಚೈತ್ರಕ್ಕ. ಕಾಣಿಸ್ತಾ ಇಲ್ಲ. ಅಕ್ಕ ಹೇಳಿ ಅಕ್ಕ. ಸೊ ಇವಾಗ ನಾವು ಒಂದು ಕೆಫೆಗೆ ಬಂದಿದ್ದೀವಿ, ತಿನ್ನೋಣ ಅಂತ. ನಾನು ಬರೀ ಒಂದು ಕಾಫಿ ಕುಡಿ ತಗೋತಾ ಇದ್ದೀನಿ ಅಷ್ಟೇ. ಅಪ್ಪಮ್ಮ ನಿಂಗೆ ನಿನಗೆ ಬಿಸಿಲಿಗೆ ಎಳ್ಳ ನೀರನ್ನು ಕುಡಿಯುತ್ತಿದ್ದಾರೆ. ಎಷ್ಟು ಅಲ್ಲಿ ನೋಡಿ ಗೈಸ್, ನಮ್ ಗುಂಡ ಚಂಪು ಮಿಕ್ಸ್ ಬ್ರೀಡ್. ಪಾಪ ಅಂಕಲ್ ಜೊತೆ ಕುತ್ಕೊಂಡು ಹೆಂಗ್ ಮಾಡ್ತೈತೆ. ಅವ್ರದೇನ ಪಕ್ಕ? ನಮ್ ಗುಂಡ ಚಂಪು ಬೇರೆ ಕಂಡ್ಬಿಡು ನೀನ. ಯಾವ ಕಲರ್ ಐತ್ ನೋಡಿ ಗೈಸ್. ಬ್ರೌನ್ ಐಸ್ ನಂದು. ಝೂಮ್ ಮಾಡ್ತೀನಿ. ನಮ್ಮ ಡ್ಯಾಡಿಗೆ ಬ್ರೌನ್ ಐಸ್ ಇತ್ತು. ಇಷ್ಟು ಬೆಂಗಳೂರಲ್ಲಿ ಎಷ್ಟು ಗೊತ್ತಾ? 70-80 ರುಪೀಸು. ಇಲ್ಲಿ 60 ಒಂದ್ ಕಡೆ ಕುಡ್ದಿದೆ ನಾನು. ನಾವು ಕುಡಿಬೇಕು. ಈಗ ಎಷ್ಟಿದು? 60ನೇನಾ? ಎಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ ನಿಖಿಲ್ ರವೀಂದ್ರ ಅವರೇ. ಎಳ್ಳ ನೀರು ರೇಟ್ ಏನ್ ಮಾಡ್ತಿದ್ದೀರಾ? ಏನ್ ಕೇಳಿದ್ರು ಬೇಡ, ಕುಡಿಬೇಕು ಅಷ್ಟೇ. ಇವಾಗ ಇವ್ರಿಬ್ರು ಹೆಲ್ದಿ ಅಂತೂ ಏನು ಕುಡಿಯಲ್ಲ. ಅವಳಿಗೂ ಬೇಡವಂತೆ, ಇವ್ರಿಗೂ ಬೇಡ. ಹೊಟ್ಟೆ ತುಂಬಾ ತಿನ್ಸ್ಬಿಡು, ಆಮೇಲೆ ಅದ್ ಕುಡಿ ಕುಡಿ ಅನ್ನೋ. ಕುಡಿ ನೀನೊಂಚೂರು ಕುಡಿ ಕುಡಿ ಇಸ್ಕೊ ಕುಡಿ. ಒಂದೆಲ್ಲಿ 3 ಜನ. ಸಾಕು ಕೊಡು. ಕುಡ್ಕೊ, ನಾನು ಇನ್ನೊಂದು ತಗೋತೀನಿ. ಎಲ್ಲ ಖಾಲಿ ಮಾಡ್ಬಿಟ್ಲೇನೋ? ಇಲ್ಲ, ತಿರುಗಿಸಿ ಪರಗಿಸಿ ಇಡೋದು. ನಂಗೆ ಈ ಕಾರಲ್ಲಿ ನಾನು ಕಾಣಿಸ್ತೀನಿ, ಅದೇ ಖುಷಿ. ಎಲ್ಲಿಯವ ಆಂಟಿ? ಅಲ್ಲೇವರಾ? ಇಲ್ಲಿ ಆಯ್ ಆಂಟಿ ಇಲ್ಲ ಇವತ್ತು. ಆಂಟಿ ಮಾಡ್ತೀನಿ ರೀ. ಇಲ್ವಾ ಆಂಟಿ? ಹೋಗೋರು ಬರ್ತಾರಂತೆ. ಏನಂತ ಕರಿತೀಯಾ? ಯಾಕೆ? ಎಂಗೇಜ್ಮೆಂಟ್ ಅಲ್ಲ ಕಣ್ರು, ಮದ್ವೆನೇ ಆಯ್ತು. ಎಂಗೇಜ್ಮೆಂಟ್ ಅಲ್ಲಿ ಏನಾಗಿತ್ತು?
ಆಂಟಿ ಅಂದ್ರೆ ಕರೆದು ಮತ್ತಿನೇನು ಅಂಕಲ್ ತಾತ ಅಂತ ಕರೆಯಕತ್ತ ನಿಮ್ಮನ್ನ ಅಜ್ಜಿ ಅಂತ ಕರೆಯಕಾಗತ್ತಾ ಅಜ್ಜಿ ಅಂತಾನೆ ಏನು ಕೇಳ್ತಿರೋದು ಆಂಟಿ ಅಂತ ಈಶನ್ನ ಅಕ್ಕ ಇವ್ರನ್ನ ಅಣ್ಣ ಅಂತ ಅವ್ರಿಗೂ ಮದ್ವೆ ಆಗೈತೆ ಎಲ್ಲ ಹೆಂಡತಿನೆಲ್ಲ ತೋರಿಸಿಲ್ಲ ಅಷ್ಟೇ ನಿಮ್ಗಾಗಿಲ್ವಾ ಆಗೈತೆ ಕಡೆ ಇಷ್ಟು ದೊಡ್ಡವ್ರಿ ಆಗಿದ್ದೀರಾ ಮದ್ವೆ ಆಗಿಲ್ವಾ ಇನ್ನು ಎಲ್ಲಿ ನಿಮ್ಮ ಮನೆ ಬಾಬಾ ಹೊಂಟಿದ್ರ ಕಡೆ ಎಲ್ಲ ಆಯ್ತು ಕೂದಲು ಕೂದಲು ನಂಜನಗೂಡು ಓಕೆ ಬಾಯ್ 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 ಇನ್ನೂ ಈಗೆದ್ದವನೆ ನಾವು ಹೋಗಿದ್ದು ಎಷ್ಟು ಗಂಟೆಗೆ ಆಗ್ಲೇ ಆಯ್ತು 1 ಅವರ್ 2 ಅವರ್ ಆಯ್ತು ಇಲ್ಲೇ ನಾನೆಲ್ಲೋ ಬೇರೆಯವ್ರ ಮನೆಗೆ ಹೋಗಿರ್ತಾನೆ ಅನ್ಕಂಡೆ ಇನ್ನೂ ಜಾಸ್ತಿ 12 ಗಂಟೆ 3 ಅವರ್ಸ್ ಇಂದ ಅಲ್ಲೇ ಮಲ್ಗೋನೆ ಎದ್ದಿ ಕದ್ಲಿಲ್ಲ ಏನಪ್ಪ ಅಲ್ಲೇ ಕುತ್ಕೊಂಡು ಮಿಯೋ ಮಿಯೋ ಅನ್ನೋ ನಿದ್ದೆ ಕಣ್ಣಲ್ಲಿ ಕಾಣಿಸ್ತಿದೆ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಬಾ ಹಾಸ್ಪಿಟ್ಲಿಗೆ ಹೋಗೋದ ನಾಟಿ ಬೇಕು ಹಾಸ್ಪಿಟಲ್ ಎಲ್ಲ ಬೇಡ ಬಿಡಿ ಮನೇಲಿ ಕ್ಯೂರ್ ಆಗುತ್ತೆ ಲಕ್ಕಿ ಬುಲ್ಲಿ ಟ್ಯೂಬ್ ಹಾಕಿ ಬೆಟ್ಟಕ್ಕೆ ಕರ್ಕೋಗ್ಬೇಕು ಇನ್ನ ಆಶೀರ್ವಾದ ತಗೊಂಬರೋಣ ಚಾಮುಂಡೇಶ್ವರಿ ತಾಯಿದು ನಮ್ಮ ಮನೇಲಿ ಬೆಳೆದಿರೋ ಟೊಮೊಟೊ ಕಿತ್ಕೋತಾ ಇದ್ದೀನಿ ಒಂದಷ್ಟು ವೇಸ್ಟಾಗಿ ಹೋಗೈತೆ ಇದ್ರ ಮೇಲೆ ಬೆಳೆಯಲ್ಲ ಹಂಗೆ ಒಣಗಿ ಹೊಂಟೋಗಿದೆ ಒಂದಷ್ಟು ಸೊ ಕಿತ್ಕೊಂಡು ಇವಾಗ ಮದುವೆಗೆ ಸಾಂಬಾರು ಕೊಡ್ತೀನಿ ಅಯ್ಯೋ ಇಲ್ಲೊಂದು ಇಲ್ಲಿ ನೋಡಿ ಈ ಥರ ಹಣ್ಣಾಗ್ಬಿಟ್ಟಿದೆ ಒಂದೊಂದು ಹಣ್ಣಾಗಿ ಹಂಗೆ ಬಿದ್ದು ಹೋಗಿದೆ ಮಧು ಇವತ್ತೇನು ಸಾಂಬಾರು ಮಾಡ್ತೀಯಾ ಹಾಂ ಎಲ್ಲಿ ಇದೆಯಾ ತಗೋ ಟೊಮೊಟೊ ಸಾರು ಮಾಡು ಎಲ್ಲ ಹಣ್ಣಾಗಿ ಬಿದ್ದೋಯ್ತೈತೆ ಅಯ್ಯೋ ಇಲ್ಲಿ ಅದೇ ಥರ ಐತೈತೆ ಪಚಿಕ್ ಐತೆ ಅಲ್ಲಿಡು ಅಡುಗೆ ಮನೇಲಿ ಟೊಮೊಟೊ ಸಾರು ಮಾಡಾಯ್ತಾ ಸರಿ ಐತೆ ಕಿತ್ಕೊಳ್ತೀನಿ ಇವಳ ಹತ್ರ ಇದ್ರೆ ಅವನ ಎಳ್ಕ ಕೂರ್ಸ್ಕೊಳ್ಳೋದು ಅವನ ಹತ್ರ ಇದ್ರೆ ಇವಳು ಎಳ್ಕ ಕೂರ್ಸ್ಕೊಳ್ಳೋದು ಅವನೇ ಬಂದು ನನ್ನ ಮೇಲೆ ಕೂತಿದ್ದ ಇವ್ರು ಎಳ್ಕೊಂಡ್ಬಿಟ್ಟು ಅವನ್ನ ಅಲ್ಲೋಡಿ ಹೆಂಗ್ ಹಿಡ್ಕೊಂಡವ್ರೆ ಉಲ್ಸಿ ನೀನು ತೋರಿಸ್ತೀನಿ ರಪ್ಪ ಕಣ್ಣೋಡು ಕಣ್ಣಲ್ಲೇ ಮಿಂಚ್ಬಿಡ್ತಾನೆ ಚಂಬು ಸೆಕೆಂಡ್ ಬಂಗಾರಿ ಕೊಡಲ್ಲ ವಾಕ್ ಹೋಗೋದ ಸೆಕೆಂಡ್ ಕೊಡು ಕೊಡು ಗುಡ್ ಬಾಯ್ ಬಂಗಾರಿ ಲಕ್ಕಿ ಸೆಕೆಂಡ್ ಈಗ ಯಾರ ಮನೆಗೆ ಹೋಗ್ಬೇಕಪ್ಪ ನೀನು ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ನೇಷನ್ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಿಂದ ಹೆವಿ ಸೌಂಡ್ ಗೈಸ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ರೀಲ್ಸ್ ಮಾಡೋಕ್ಕಾಗ್ತಾ ಇಲ್ಲ ನಮಗಷ್ಟೇ ಯಾರಿಗೆ ಹೇಳ್ಕೊಳ್ಳೋಣ ಓಕೆ ಬಾಯ್ ಗುಡ್ ನೈಟ್